ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ, ಒಂದು ಪ್ರಶ್ನೆಯನ್ನ ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಅಪಘಾತಗಳು, ಅವಘಡಗಳು ಮೇಲಿಂದ ಮೇಲೆ ಸಂಭವಿಸ್ತಾ ಇದೆಯಾ? ಪದೇ ಪದೇ ಯಾರಾದರೂ ಗಾಡಿಯಿಂದ ಬೀಳ್ತಾನೆ ಇದ್ದಾರಾ? ಗಾಯ ಮಾಡ್ಕೋತಾ ಇದ್ದಾರಾ? ಮನೆಯಲ್ಲಿ ಸ್ಟವ್, ಗ್ಯಾಸ್ ಸ್ಟವ್, ಬೆಂಕಿ, ಅಗ್ನಿ ಅವಘಡಗಳು ನಡೀತಾ ಇವೆಯಾ? ಬಾತ್ರೂಮ್ನಲ್ಲಿ ಜಾರಿ ಬೀಳೋದು, ಮೆಟ್ಟಿಲು ಇಳಿಯುವಾಗ ಜಾರಿ ಬೀಳೋದು, ಇಂತಹ ಅವಘಡಗಳು ಇತ್ತೀಚೆಗೆ ಏನಾದರೂ ಜಾಸ್ತಿ ಆಗಿದೆಯಾ? ಹಾಗಾದರೆ ಅಲರ್ಟ್ ಆಗಿರಿ. ಮನೆಯಲ್ಲಿ ಮುಂದೆ ಯಾವುದೋ ಒಂದು ಕೆಟ್ಟ ಘಟನೆ, ಅವಘಡ ದೊಡ್ಡ ಪ್ರಮಾಣದಲ್ಲಿ ಸಂಭವಿಸುವ ಮುನ್ನ ವಾಸ್ತು ನಿಮಗೆ ಅಲರ್ಟ್ ಮಾಡಿದೆ, ನೀವದನ್ನು ಇಗ್ನೋರ್ ಮಾಡಿದ್ದೀರಾ. ಈ ವಿಶೇಷ ಸಂಚಿಕೆಯನ್ನ ಕುತೂಹಲಕಾರಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ತಂದಿದ್ದೀನಿ. ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು, ಈ ಕಾರ್ಯಕ್ರಮದ ಹೆಸರು ಸರಳ ವಿರಳ ಮಹಾವಾಸ್ತು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೇ ಒತ್ತಿ. ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಮರಿದೇ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೀಯ ಆಗುತ್ತೆ. ಅದರ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಸಂಸ್ಥೆಯವರು ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಾಣಿಸ್ತಲ್ವಾ? ಹಾಂ, ಅದೇ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳಿಗೆ ಅಂತ ಸ್ಕೆಡ್ಯೂಲ್ ಮಾಡಿರ್ತಾರೆ. ಅದನ್ನು ನೀವು ಎಂಜಾಯ್ ಮಾಡ್ಬೋದು. ತಡ ಮಾಡದೆ ಜಾಯಿನ್ ಬಟನ್ ಒತ್ತಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ನೋಡಿ, ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ, ಹಾಗೆ ನನ್ನ ಇಂಟ್ರೊಡಕ್ಷನ್ ಕೂಡ ಕೊಟ್ಟೆ ಅದರಲ್ಲಿ ಈ ವಿಷಯದ ಬಗ್ಗೆ. ಮನೆಯಲ್ಲಿ ಯಾವುದಾದರೂ ದೊಡ್ಡ ಪ್ರಮಾಣದ ಅವಘಡ, ದುರಂತ, ಈ ರೀತಿಯಾದಂತಹ ಒಂದು ಕೆಟ್ಟ ಘಟನೆಗಳು ನಡೆಯೋದಕ್ಕಿಂತ ಮುಂಚೆ ವಾಸ್ತು ನಮಗೆ ಆ ಮನೆಯಲ್ಲಿ ಕೆಲವೊಂದು ಹಿಂಟ್ ಕೊಡುತ್ತಂತೆ, ಸೂಚನೆ ಕೊಡುತ್ತಂತೆ. ಅವುಗಳನ್ನು ಇಗ್ನೋರ್ ಮಾಡಬಾರ್ದು. ಅಕಸ್ಮಾತ್ ಅದು ಕೊಟ್ಟಿದೆ, ಕೆಲವೊಂದು ಘಟನೆಗಳು ನಡೀತಾ ಇದೆ ಅಂದರೆ ಕಾಲ ಮಿಂಚಿಲ್ಲ, ನನ್ನನ್ನು ನೇರವಾಗಿ ಈಗಲೇ ವಾಸ್ತು ಅಪಾಯಿಂಟ್ಮೆಂಟಿಗೆ ಬುಕ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬಂದ್ಬಿಟ್ಟು ಮುಂದೆ ನಡೆಯುವಂತಹ ಅವಘಡ, ಅಪಘಾತಗಳು ಮತ್ತು ದುರಂತಗಳನ್ನು ತಪ್ಪಿಸೋದಕ್ಕೆ ವಾಸ್ತು ಅದನ್ನು ಪಾಸಿಟಿವ್ ಮಾಡಿದಾಗ ಅವೆಲ್ಲ ನಿಂತು ಹೋಗುವ ಥರ ವಾಸ್ತುವಿಗೆ ಸರಿಯಾದ ಪ್ರಮಾಣದ ಸೊಲ್ಯೂಷನ್ ಕೊಟ್ಟು ಬರ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ಬನ್ನಿ ವೀಕ್ಷಕರೇ, ಇಲ್ಲಿ ನಾನೊಂದು ನೈಜ ಘಟನೆ, ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ, ನನ್ನ ಜೀವನದಲ್ಲಿ ನಡೆದಂತಹದ್ದು. ಇದು ಕ್ಲೈಂಟ್ ಜೊತೆಗೆ ಇಂಟ್ರಾಕ್ಷನ್ ಮಾಡಿದಾಗ. ನೋಡಿ, ತುಮಕೂರಿನಲ್ಲಿ ಒಂದು ಕುಟುಂಬ 2-3 ತಿಂಗಳ ಅಂತರದಲ್ಲಿ ಅವರ ಮನೆಯಲ್ಲಿ ದುರಂತಗಳ ಮೇಲೆ ದುರಂತ ನಡೀತಾ ಬರ್ತಾ ಇತ್ತಂತೆ. ಆಮೇಲೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು ವೀಕ್ಷಕರೇ. ಅವರ ತಂದೆಗೆ ವಾಹನದಲ್ಲಿ ಅಪಘಾತ, ಮನೆಯಲ್ಲಿ ಮತ್ತು ಅವರ ಅಂಗಡಿ ಇತ್ತು, ಅದರಲ್ಲಿ ಶಾರ್ಟ್ ಸರ್ಕ್ಯೂಟ್. ಈ ರೀತಿಯಾಗಿ ಅವರ ಮನೆ ಸದಸ್ಯರಿಗೆ ಒಬ್ಬರಲ್ಲ ಒಬ್ಬರಿಗೆ ಎಲ್ಲರಿಗೂ ಕೂಡ ಒಂದೊಂದು ವಿಷಯದಲ್ಲಿ ಅದು ಕಷ್ಟ ಕೊಡ್ತಾನೆ ಬರ್ತಾ ಇತ್ತು. ಅದು ದೊಡ್ಡ ಪ್ರಮಾಣದಲ್ಲಿ. ಮಕ್ಕಳು ಸ್ಕೂಲ್ ವ್ಯಾನಿಗೆ ಹತ್ತಬೇಕಾದ್ರೆ ಬಿದ್ದು ಸರಿಯಾಗಿ ಮೊಣಕಾಲಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಗು ಗಾಯ ಮಾಡಿಕೊಂಡಿತ್ತು. ಈ ರೀತಿಯಾದಂತಹ ಒಂದು ಅವಘಡಗಳು ನಡೀತಾನೆ ಇತ್ತು. ಆಮೇಲೆ ಅವರು ನನ್ನ ಕನ್ಸಲ್ಟ್ ಮಾಡಿದರು. ಮನೆಗೆ ಹೋದಾಗ ನಾನು ಗಮನಿಸಿದ್ದೇನು ಅಂತಂದರೆ ವೀಕ್ಷಕರೇ, ಆಗ್ನೇಯ ಮೂಲೆಗೆ ಒಂದು ನೀರಿನ ಟ್ಯಾಂಕ್ ಬಂದಿತ್ತು. ನೋಡಿ, ಅಗ್ನಿಗೂ ನೀರಿಗೂ ಸರ್ವತ, ಬೆಂಕಿಗೂ ನೀರಿಗೂ ಸರ್ವತ ಆಗಿ ಬರೋದಿಲ್ಲ. ಅದು ಹೆಂಗಾಗಿ ಬರುತ್ತೆ?
ಬೆಂಕಿಗೂ ನೀರಿಗೂ ಅಪೋಸಿಟ್, ಒಂದಕ್ಕೊಂದು ಪರಮಶತ್ರು. ಆಗ್ನೇಯ ಮೂಲೆ, ಅಡುಗೆ ಮನೆ ಇರಬೇಕಾದಂಥ ಸ್ಥಳದಲ್ಲಿ ನೀರಿನ ಟ್ಯಾಂಕ್, ಸಂಪ್, ಅಂಡರ್ಗ್ರೌಂಡ್ ಹೆಂಗಾಗುತ್ತೆ? ಆಮೇಲೆ ಇವ್ರದ್ದೇನಪ್ಪ ಆಗಿತ್ತು ಅಂದರೆ ನೈಋತ್ಯ ಮೂಲೆಯಲ್ಲಿ ಬಾಗಿಲಿತ್ತು. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ನೈಋತ್ಯ ಮೂಲೆಯನ್ನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಮೇನ್ ಡೋರ್ ಇತ್ತು ಅವ್ರದ್ದು. ದೊಡ್ಡ ವಾಸ್ತು ತಪ್ಪದು. ಇಂತಹ ಅಪಾಯಕಾರಿ ವಾಸ್ತು ಇದ್ದದ್ದನ್ನು ನಾನು ಕೆಲವೊಂದು ಇನ್ನೂ 2-3 ಇತ್ತು, ಭಯಂಕರ ವಾಸ್ತು ದೋಷ ಇತ್ತು, ಅದನ್ನೆಲ್ಲ ಸರಿ ಮಾಡಿಸಿ ಬಂದೆ. ಜಸ್ಟ್ ವಿದಿನ್ 10 ಡೇಸ್, 10 ದಿವಸದ ಒಳಗಡೆ ಅವರ ಮನೆಯ ಸದಸ್ಯರೆಲ್ಲ ದಿವಸಕ್ಕೆ 2-3 ಸಲ ಕಾಲ್ ಮಾಡಿ ನನ್ನ ಗ್ರೇಟ್ ಮಾಡ್ತಾಯಿದ್ರು. ಗುರುಜಿ ನೀವು ಬಂದು ಹೋದ್ರಿ, ಇವತ್ತು ಎಷ್ಟು ಆರಾಮಾಗಿದ್ದೀವಿ. ಇಲ್ಲ ಅಂದರೆ ಆ ಮನೆ ಗೃಹ ಪ್ರವೇಶ ಮಾಡಿ 3 ತಿಂಗಳು ಒಳಗಡೆ ನಾವು ಏನು ಅನುಭವಿಸಬಾರದ್ದು ಅನುಭವಿಸಿದ್ದೀವಿ. ಗಾಡಿ ಮೇಲಿಂದ ಬಿದ್ದು ಹೋಗೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಮಕ್ಕಳು ಗಾಯ ಮಾಡ್ಕೊಳ್ಳೋದು, ಎಂತೆಂಥ ಘಟನೆಗಳು. ನಾವು ಇನ್ನೇನು ಬದುಕ್ತಾನೆ ಇರಲಿಲ್ಲ, ಅಷ್ಟು ವಾಸ್ತು ಭಯಂಕರ ಡೇಂಜರ್ ಆಗಿಬಿಟ್ಟಿತ್ತು. ನೀವು ಬಂದು ಅದನ್ನೆಲ್ಲ ಸರಿ ಮಾಡಿದ್ರಿ, ಕೋಟಿ ಕೋಟಿ ವಂದನೆಗಳು ಅಂಥೇಳಿ ದಿನಕ್ಕೆ 2-3 ಸಲ ಫೋನ್ ಮಾಡಿ 10 ದಿವಸ ಆದಮೇಲೆ ಗ್ರೀಟ್ ಮಾಡಿದರು ನನಗೆ. ಹಾಗಾಗಿ ವೀಕ್ಷಕರೇ, ಮೊದಲು ಒಂದು ಅಂಶವನ್ನು ನಾವು ಅರ್ಥ ಮಾಡ್ಕೋಬೇಕೇನು ಅಂದರೆ, ವಾಸ್ತು ಅನ್ನುವಂಥದ್ದು ಕೇವಲ ಶಾಸ್ತ್ರ ನಂಬಿಕೆಯಿಂದ ಮಿಗಿಲಾಗಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಸಂಶೋಧನೆ ಮಾಡಿ ಬರೆದಿರುವಂತಹ ಒಂದು ಜ್ಞಾನ ಮತ್ತು ವಿಜ್ಞಾನ ಕೂಡ ಹೌದು. ಮನೆಯ ದಿಕ್ಕು, ಗಾಳಿಯ ಪ್ರವಾಹ, ಸೂರ್ಯನ ಬೆಳಕಿನ ಕೋನ, ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್, ಇವೆಲ್ಲವೂ ಕೂಡ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ವೀಕ್ಷಕರೇ. ಎಲ್ಲವೂ, ಎವ್ರಿಥಿಂಗ್. ಮಾಡರ್ನ್ ಸೈನ್ಸ್ ಕೂಡ ಇದನ್ನು ಜಿಯೋಪ್ಯಾಥಿಕ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಇದನ್ನು ಎಲ್ಲವೂ ಕೂಡ ಒಪ್ಕೊಂಡಿದೆ, ವಿಜ್ಞಾನ ಕೂಡ. ಇಲ್ಲಿ ವೀಕ್ಷಕರೇ, ಮನೆಯಲ್ಲಿ ಅಪಘಾತ, ದುರಂತ ಆಗುವ ಮೊದಲು ಮನೆಯ ವಾಸ್ತು ಕೆಲವೊಂದು ಸಣ್ಣ ಮತ್ತು ದೊಡ್ಡ ಹಿಂಟ್ ಕೊಡುತ್ತಂತೆ. ಅವುಗಳನ್ನು ನೋಡ್ತಾ ಬರೋಣ. ಇವೇನಾದರೂ ನಿಮಗೆ ಆಗ್ತಾ ಇದ್ದರೆ ತಡ ಮಾಡಬೇಡಿ, ಪಟ್ಟಂತ ಕರೆಸಿ, ನಾನು ಅದನ್ನು ಅಲ್ಲೇ ಸೀಲ್ ಮಾಡಿಸಿ ನಿಮ್ಮ ಕಣ್ಣು ಮುಂದೆನೇ ತೋರಿಸಿ ಅದನ್ನ ಸರಿ ಮಾಡಿಸ್ತೀನಿ. ಒಂದು, ಇಲ್ಲಿ ನೀವು ಫೋಟೋದಲ್ಲಿ ಒಂದು ಸಾಂದರ್ಭಿಕ ಚಿತ್ರ ನೋಡ್ತಾ ಇದ್ದೀರಿ. ಮನೆಯ ಮೇನ್ ಡೋರ್ ಬಿರುಕು ಬಿಟ್ಟಿದೆ, ಕ್ರ್ಯಾಕ್ ಬಿಟ್ಟಿದೆ. ಇದು ಕ್ರ್ಯಾಕ್ ಬಿಡ್ತು ಅಂತಂದರೆ ಮನೆಯ ಮುಖ್ಯ ಸದಸ್ಯ ಏನಿದ್ದಾರೆ, ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ ಏನಿದ್ದಾರೆ, ಅವರ ಆದಾಯಕ್ಕೆ ಕತ್ತರಿ ಬರುವಂಥದ್ದು, ಯಜಮಾನರ ಕೆಲಸನೇ ಹೋಗುತ್ತೆ, ಮತ್ತು ಅವರಿಗೆ ಅಪಘಾತ, ದೈಹಿಕ ಹಾನಿ. ತಕ್ಷಣ ಮೇನ್ ಡೋರನ್ನು ರಿಪೇರಿ ಮಾಡಿಸ್ಬೇಕು. ಆ ಥರ ಬಿರುಕು ಬಿಟ್ಟಿರಬಾರ್ದು ಯಾವಾಗಲೂ. ಅದು ಮುಂದೆ ಬರುವಂಥ ಒಂದು ಅವಘಡಗಳನ್ನು ಸೂಚನೆ ಕೊಡುತ್ತೆ. ಇವ್ರ ಕೆಲಸ ಹೋಗ್ಬೋದು, ಇವರಿಗೆ ದೈಹಿಕ ಅಪಘಾತಗಳಾಗ್ಬೋದು ಅನ್ನೋದನ್ನು ಸೂಚನೆ ಕೊಡುತ್ತೆ. ಹಾಗಾಗಿ ಕ್ರ್ಯಾಕನ್ನು, ಇನ್ ಕೇಸ್ ಅದು ಬಾಡಿಗೆ ಮನೆ ಇದ್ದರೂ ಕೂಡ, ಬಿಡ್ರಿ ಅದನ್ಯಾಕೆ ತಲೆ ಕೆಡಿಸ್ಕೋಬೇಕು, ಬಾಡಿಗೆ ಮನೆ ಅಲ್ವಾ, ಅದು ಕ್ರ್ಯಾಕ್ ಬಿಟ್ಟಿದೆ ಅಂತ ಇಗ್ನೋರ್ ಮಾಡಬೇಡಿ. ನಿಮ್ಮ ಓನರ್ಗೆ ಹೇಳಿ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ವಾಸ್ತು ಪ್ರಕಾರ ತಪ್ಪೇ ಅದು. ಆಮೇಲೆ ಮನೆಯ ಯಾವುದಾದ್ರೂ ಗೋಡೆಯಲ್ಲಿ ಎಲ್ ಆಕಾರದ ಬಿರುಕು ಬಿಟ್ಟಿರುತ್ತೆ. ಇಂಗ್ಲೀಷ್ ಲೆಟರ್ ಎಲ್ ಇರುತ್ತಲ್ಲ, ಆ ಆಕಾರದಲ್ಲಿ ಬಿರುಕು ಬಿಟ್ಟಿರುತ್ತೆ. ಈ ಡಯಾಗನಲ್ ಬಿರುಕು ಸ್ಟ್ರಕ್ಚರಲ್ ಸ್ಟ್ರೆಸ್ಸನ್ನು ಸಾಂಕೇತಿಕ ಮಾತ್ರ ತೋರಿಸೋದಲ್ದೇನೆ ವಾಸ್ತು ಪ್ರಕಾರ ನೆಗೆಟಿವ್ ಎನರ್ಜಿಯನ್ನು ಒಳಗಡೆ ಬರೋದಕ್ಕೆ ದಾರಿ ಮಾಡಿಕೊಡುತ್ತೆ ಇದು. ಈ ಬಿರುಕು ಯಾವ ಕೋಣೆಯಲ್ಲಿರುತ್ತೋ ಆ ಕೋಣೆಯಲ್ಲಿ ಮಲಗುವ ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಸ್ವಲ್ಪ ಅಪಾಯಕ್ಕೆ ಸಿಲುಕುವಂತಹ ದೈಹಿಕ, ಮಾನಸಿಕ ನೋವನ್ನು ತಿನ್ನುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಆಗ್ನೇಯ ಮೂಲೆಯಲ್ಲಿ ನೀರಿನ ಮೂಲ, ಸೋರ್ಸ್ ಆಫ್ ವಾಟರ್ ಅಂತ ಹೇಳ್ತೀವಿ, ತಪ್ಪು. ಆಗ್ನೇಯ ಅಂದರೆ ಸೌತ್ ಈಸ್ಟ್. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಅಲ್ಲಿ ನೀರಿನ ಟ್ಯಾಂಕ್, ಸಂಪ್, ವಾಟರ್ ಪಾಯಿಂಟ್ ಇದ್ದರೆ ಅಗ್ನಿ ಮತ್ತು ನೀರಿನ ನಡುವೆ ಘರ್ಷಣೆ ಆಗುತ್ತೆ. ಮನೆಯ ಸದಸ್ಯರಿಗೆ ವಾಹನ ಅಪಘಾತ, ಬೆಂಕಿ ಅವಘಡ, ಎಲೆಕ್ಟ್ರಿಕ್ ಶಾಕ್ ಇಂಥದ್ದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಶಾರ್ಟ್ ಸರ್ಕ್ಯೂಟ್ ಕೂಡ ಪದೇ ಆಗ್ತಾ ಇರುತ್ತೆ. ಇನ್ನು ನೈಋತ್ಯ ಮೂಲೆ ಕಟ್ಟಾಗಿರಬಾರ್ದು. ನೈಋತ್ಯ ಮೂಲೆ ಕಟ್ಟಾದರೆ ಏನಾಗುತ್ತೆ ಅಂತಂದರೆ, ಇದರಿಂದ ಯಜಮಾನರ ಒಂದು ದೈಹಿಕ, ಮಾನಸಿಕ ದುರ್ಬಲತೆ ಬಂದ್ಬಿಡುತ್ತೆ. ಅಂದರೆ ಅವರು ಅಷ್ಟು ಮೆಂಟಲಿ ಒಂದು ಶಕ್ತಿ ಏನಿರುತ್ತಲ್ಲ, ಬಂದಿದ್ದೆಲ್ಲ ಬರಲಿ ಬಿಡ್ರಿ, ಎದುರಿಸೋಣ ಅನ್ನೋ ಒಂದು ಚೈತನ್ಯ ಶಕ್ತಿನೇ ಒಡಗ್ಬಿಡುತ್ತೆ. ಏನೇ ಚಿಕ್ಕ ಪುಟ್ಟದಕ್ಕೂ ಕೂಡ ಅವರು ಕೂತ್ಬಿಡ್ತಾರೆ. ಅಯ್ಯೋ ಆಗಲ್ಲ, ಇದೇನಾಯಿತು, ಹಿಂಗಾಯಿತು. ಆಮೇಲೆ ತೀವ್ರವಾದ ಕಾಯಿಲೆ, ದೈಹಿಕ ಹಾನಿ ಎಲ್ಲವನ್ನು ಅವರು ಫೇಸ್ ಮಾಡಬೇಕಾಗತ್ತೆ. ಇನ್ನು 5ನೇದೇನಪ್ಪ ಅಂದರೆ, ಮನೆಯ ಮಧ್ಯಭಾಗ, ಬ್ರಹ್ಮಸ್ಥಾನ ಅಂತ ಏನು ಹೇಳ್ತೀವಿ, ಅಲ್ಲಿ
ಪಿಲ್ಲರ್ ಇರುವಂಥದ್ದು, ಹೆವಿ ಸ್ಟೋರೇಜ್ ರೂಮ್ ಇರುವಂಥದ್ದು, ಟಾಯ್ಲೆಟ್ ಇರುವಂಥದ್ದು ಆದರೆ ಆ ಮನೆಯಲ್ಲಿ ಅಥವಾ ಸ್ಟೇರ್ ಕೇಸ್ ಇದ್ದರೆ ಆ ಮನೆಯ ಜೀವನ ಶಕ್ತಿನೇ ಹುಡುಕ್ ಹೋಗುತ್ತೆ. ಆ ಕುಟುಂಬದಲ್ಲಿ ಒಬ್ಬರ ನಂತರ ಒಬ್ಬರು ದೈಹಿಕವಾಗಿ ಹಾಸ್ಪಿಟಲ್ಗೆ ಓಡಾಡ್ತಾನೆ ಇರ್ತಾರೆ. ಇನ್ನು ಮನೆಯ ಮುಂದೆ ಟಿ ಜಂಕ್ಷನ್ ಅಂದರೆ ರೋಡ್ ಹಿಟ್ ಅಂತ ಹೇಳ್ತೀವಿ. ಈಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. ಆ ರೋಡ್ ಹಿಟ್ ಇರುವಂತಹ ಮನೆಗಳಾಗಲಿ ಅಥವಾ ಶಾಪ್ಗಳಾಗಲಿ, ಇಲ್ಲಿ ಯಾರಿರ್ತಾರೆ ಅವರಿಗೆ ಇದನ್ನು ವಾಸ್ತುಶಾಸ್ತ್ರದಲ್ಲಿ ವಿಧಿಶೂಲ ಅಂತ ಕರೀತಾರೆ. ಆ ಮನೆಯ ಒಂದು ಸದಸ್ಯರಿಗೆ ಏನಾಗುತ್ತೆ ಅಂತಂದರೆ ಅಪಘಾತ ಪ್ರಮಾಣ ಒಂಚೂರು ಜಾಸ್ತಿ ಇರುತ್ತೆ ಅನ್ನುವಂಥ ಮಾತಿದೆ. ಇನ್ನು ಮನೆಯ ಸ್ಟೇರ್ ಕೇಸ್ ಉತ್ತರ ಅಥವಾ ಈಶಾನ್ಯದಲ್ಲಿದ್ದರೆ ಏನಾಗುತ್ತೆ? ಸ್ಟೇರ್ ಕೇಸ್ ಮನೆಯಲ್ಲಿ ಮೇಲೆ ಕೆಳಗೆ ಹೋಗುವಂಥ ಶಕ್ತಿ ಪ್ರವಾಹ ಅಂತ ಹೇಳ್ತೀವಿ. ಇದು ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಇದ್ದರೆ ಮನೆಯಿಂದ ಧನಾತ್ಮಕ ಶಕ್ತಿ ಹೊರಗಡೆ ಹೋಗುತ್ತೆ. ಸ್ಟೇರ್ ಕೇಸ್ ಹತ್ತುವಾಗ ಬಿದ್ದು ಗಾಯ ಮಾಡಿಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ವಯೋವೃದ್ಧರು ಮಕ್ಕಳಿದ್ದರೆ ಅವರು ಕೂಡ ಸ್ಟೇರ್ ಕೇಸ್ನ ಒಂದು ಮೇಲಿಂದ ಬೀಳೋದು, ಗಾಯ ಮಾಡಿಕೊಳ್ಳುವಂಥದ್ದು ಪ್ರಮಾಣ ಜಾಸ್ತಿ ಇರುತ್ತೆ. ಇನ್ನು 9ನೆಯ ಸೂಚನೆ ಏನಪ್ಪ ಅಂತಂದರೆ ಈಶಾನ್ಯ ಮೂಲೆ ಭಾರವಾಗಿರುತ್ತೆ ಅಥವಾ ಮುಚ್ಚಿಬಿಟ್ಟಿರುತ್ತೆ. ಹೆವಿ ಫರ್ನಿಚರ್, ಸ್ಟೋರ್ ರೂಮ್, ಟಾಯ್ಲೆಟ್ ಇದ್ದರೆ ಮುಗ್ದೇ ಹೋಯಿತು. ಈಶಾನ್ಯ ದಿಕ್ಕಿನಲ್ಲಿ ಆ ಮನೆಯಲ್ಲಿ ಮಕ್ಕಳಿಗೆ ಏಕಾಗ್ರತೆ ಹೋಗುತ್ತೆ. ನೀವು ಡಿಸಿಷನ್ ಟೇಕಿಂಗ್ ಅಥಾರಿಟಿ ಇರಲ್ಲ, ತಪ್ಪಾದಂಥ ಡಿಸಿಷನ್ ತಗೋತೀರಾ. ವಾಹನ ಅಪಘಾತಗಳಾಗುತ್ತೆ. ವಾಹನ ಚಾಲನೆ ಮಾಡುವಾಗ, ಕೆಲಸ ಮಾಡಬೇಕಾದ್ರೆ ಅದು ನಮ್ಮ ಒಂದು ಮೈಂಡ್ ಫೋಕಸ್ ಆಗಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಇನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಕಿಚನ್ ಇರುವಂಥದ್ದು, ಇದು ಕೂಡ ವಾಸ್ತು ಪ್ರಬಲ ದೋಷ ತಂದು ಕೊಡುತ್ತೆ. ಅದು ಕೂಡ ಮುಂದೆ ನಮಗೆ ಯಾವುದೋ ಒಂದು ಮೂಲದಲ್ಲಿ ಹಣ ನಾಶ ಆಗುವಂತಹ ವಾಹನ ಅಪಘಾತದ ಮೂಲ ಕಾರಣನೇ ತೋರಿಸುತ್ತೆ. ಇದರಿಂದ ಮನೆಯಲ್ಲಿ ಶಾಂತಿ ಭಂಗ ಆಗುತ್ತೆ. ಆತುರತೆ ಹೆಚ್ಚು, ಮಾಡುವಂತಹ ಕೆಲಸದಲ್ಲಿ ಸ್ಪೀಡ್ ಮಾಡಿ ಎಲ್ಲ ಕೆಡಿಸ್ಬಿಡ್ತಾರೆ. ಆಮೇಲೆ ಮನೆಯಲ್ಲಿ ನೋಡಿ ಪದೇ ಕರೆಂಟ್ ಹೋಗ್ತಾ ಇರುತ್ತೆ. ಅಕ್ಕಪಕ್ಕದ ಮನೆಯಲ್ಲೆಲ್ಲ ಸರಿ ಇರುತ್ತೆ, ನಿಮ್ಮ ಮನೆಯಲ್ಲೇ ಆಗಾಗ ಪದೇ ಕರೆಂಟ್ ಹೋಗ್ತಾ ಇರುತ್ತೆ. ಇದು ಶಾರ್ಟ್ ಸರ್ಕ್ಯೂಟ್ ಅಥವಾ ಟೆಕ್ನಿಕಲ್ ಇಶ್ಯೂ ಅಲ್ಲ. ವಾಸ್ತು ಪ್ರಕಾರ ಮನೆಯ ಆಗ್ನೇಯ ದೋಷ ನೋಡಿ, ಆಗ್ನೇಯ ಮೂಲೆಯಲ್ಲಿ ದೋಷ ಇದ್ದಾಗ ಪದೇ ಆ ಮನೆಯಲ್ಲಿ ಕರೆಂಟ್, ಎಲೆಕ್ಟ್ರಿಕ್ ಸಂಬಂಧಪಟ್ಟ ಹಾಗೆ ವಿದ್ಯುತ್ ಸ್ಪರ್ಶ, ಬೆಂಕಿ ಅವಘಡ ಇದೆಲ್ಲ ಆಗ್ತಾ ಇರುತ್ತೆ. ನೋಡಿ ಈ ಥರ ಇರೋದ್ರಿಂದ ವೀಕ್ಷಕರೇ, ಇನ್ನೂ ಒಂದು ನಿಮಗೆ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೂರ್ವಜರು ಮನೆ ಕಟ್ಟೋಕ್ಕಿಂತ ಮುಂಚೆ ವಾಸ್ತು ನೋಡ್ತಾ ಇದ್ರು. ಅದಕ್ಕೊಂದು ಕಾರಣ ಇತ್ತು ವೀಕ್ಷಕರೇ. ಅದು ಕೇವಲ ನಾವು ಇರೋದಕ್ಕೆ ಒಂದು ಮಾಡಿಕೊಂಡಂತಹ ಗೂಡು ಸೂರು ಅಷ್ಟೇ ಅಲ್ಲ. ಕುಟುಂಬಕ್ಕೆ ರಕ್ಷಣೆ ಸಿಗಬೇಕು, ಮನೆಯಲ್ಲಿದ್ದವರು ಉದ್ಧಾರ ಆಗಬೇಕು, ಏಳಿಗೆ ಆಗಬೇಕು, ಹಣ, ನೆಮ್ಮದಿ, ಸಂಪತ್ತು, ಐಶ್ವರ್ಯ, ಸಂತಾನ ಪ್ರಾಪ್ತಿ ಎಲ್ಲವೂ ಬರಬೇಕು, ಕಲ್ಯಾಣ ಕಾರ್ಯ ನಡಿಬೇಕು, ಎಲ್ಲವೂ ಆಗಬೇಕು ಅಂತ ಮಾಡಿಟ್ಟಂತಹ ಒಂದು ವ್ಯವಸ್ಥೆ ಅದು. ನಿಮ್ಮ ಮನೆ ಸುರಕ್ಷಿತವಾಗಿರಬೇಕು, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಆಶಿಸ್ತಾ ವೀಕ್ಷಕರೇ, ನಾನು ಕೇವಲ ತಿಂಗಳಿಗೆ ಒಂದು 20 ವಾಸ್ತು ಸ್ಲಾಟನ್ನು ಬುಕ್ಕಿಂಗ್ ಮಾತ್ರ ತಗೋತೀನಿ. ಆಲ್ರೆಡಿ 14 ವಾಸ್ತು ಸ್ಲಾಟ್ಗಳು ಬುಕ್ ಆಗಿದೆ. ಇನ್ನು 6 ವಾಸ್ತು ಸ್ಲಾಟ್ಗಳು ಮಾತ್ರ ಈ ತಿಂಗಳಿಗೆ ಖಾಲಿ ಇದೆ. ತಡ ಮಾಡಬೇಡಿ, ಅದು ಸೆಕೆಂಡ್ಗೂ ಫಿಲ್ ಆಗ್ತಾ ಇರುತ್ತೆ. ದಯಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಗುರುಗಳೇ ನಮ್ಮ ಮನೆಗೆ ಬಂದು ನೋಡಿ, ಯಾಕೋ ನೀವು ಹೇಳಿದಂಥ ವಾಸ್ತು ಕೆಲವೊಂದು ಲಕ್ಷಣಗಳು ಕಾಣಿಸ್ತಾ ಇದೆ, ನಾವು ಈಗಲೇ ಅಲರ್ಟ್ ಆಗ್ತೀವಿ, ನಿಮ್ಮನ್ನು ಕರೆಸ್ತೀವಿ, ನೀವು ಬಂದುಬಿಟ್ಟು ಅದನ್ನು ಸರಿ ಮಾಡಿ ಅಂತ ಹೇಳಿ ತುಂಬ ಕಡಿಮೆ ಖರ್ಚಿನಲ್ಲಿ ಏನು ವಾಸ್ತು ಡಿಫೆಕ್ಟ್ಸ್ ಕಾಣಿಸಿದೆ ಅದನ್ನು ಸರಿ ಮಾಡಿಕೊಟ್ಟು ಬರ್ತೀನಿ. ನಿಮಗೆ ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಅಂತಹ ವಿಧಾನಗಳು ನನ್ನ ಹತ್ರ ಇದೆ. ಈಗಲೇ ವಾಸ್ತು ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಬರೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಇಂತಹದ್ದೇ ಅಪರೂಪದ ವಿಭಿನ್ನ ವಿಶಿಷ್ಟ ವಾಸ್ತು ಸಂಚಿಕೆಗಳನ್ನು ನೋಡಬೇಕು ಅಂದರೆ ಸರಳ ವಿರಳ ಮಹಾವಾಸ್ತು ಕಾರ್ಯಕ್ರಮ ನೋಡಿ. ಜೀತ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಈ ಕಾರ್ಯಕ್ರಮದ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ನಿಮಗೋಸ್ಕರ ಮಾಡಿಟ್ಟಿದ್ದೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಇಂತಹದ್ದೇ ವಿಭಿನ್ನ ಕಾರ್ಯಕ್ರಮದಲ್ಲಿ ಬರ್ತೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಪ್ರಚಾರ ಮಾಡಿ. ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.